ಕೋಡ್ ನಮ್ಮ ಮಣಿಪೂರಕ ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ ಮಾಸ್ಟರ್ಸ್. ಮಣಿಪೂರಕ ಚಕ್ರ ಅಂತಂದಾಗ, ಕ್ಲಿಯರಿಂಗ್ ಕೋಡ್ ಅಂತಂದಾಗ ನಮ್ಮಲ್ಲಿ ಅಭ್ಯಾಸಗಳು ಇರುತ್ತೆ, ಯಾಂತ್ರಿಕವಾಗಿರ್ತಕ್ಕಂಥ ಅಭ್ಯಾಸಗಳು ಇರುತ್ತೆ. ಸಹಜವಾಗಿರ್ತಕ್ಕಂಥ ಅಭ್ಯಾಸಗಳು, ಯಾಂತ್ರಿಕವಾಗಿರ್ತಕ್ಕಂಥ ಅಭ್ಯಾಸಗಳು. ಯಾಂತ್ರಿಕವಾಗಿರ್ತಕ್ಕಂಥ ಅಭ್ಯಾಸಗಳಿಗೆ ಉದಾಹರಣೆ ಕೊಡೋದು ಅಂತಂದ್ರೆ, ನಾನ್ ಬೆಳಿಗ್ಗೆ ಎದ್ದೆ ಕಾಫಿ ಇಲ್ಲ ಅಂತಂದ್ರೆ ನಂಗೆ ದಿನಾನೇ ಆಗಲ್ಲಪ್ಪ. ನಿಜವಾಗ್ಲೂ ಕಾಫಿ ಇಲ್ಲ ಅಂತಂದ್ರೆ ದಿನ ಕಳಿಯಲ್ವ? ನಮ್ಗೆ ಕಳಿಯುತ್ತೆ. ಆದ್ರೆ ಕಾಫಿ ಕುಡ್ದಿಲ್ಲ ಇವತ್ ಏನಾಗುತ್ತೋ ಏನು, ಹೀಗೆ ನಾನು ಯಾಂತ್ರಿಕವಾಗಿ ಅದಕ್ಕೆ ನನ್ನನ್ನ ನಾನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದನ್ನ ನಾವು ಯಾಂತ್ರಿಕ ಅಭ್ಯಾಸಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಕಾಫಿ ಕುಡ್ದಿಲ್ಲ ಅಂತಂದ್ರೆ ನಾನು ಶಕ್ತಿ ಇಲ್ಲ ಅನ್ಕೊಳ್ತಾ ಇದ್ದೀನಿ ಅಂತಂದ್ರೆ, ನಾನು ಸಹಜವಾಗಿದ್ದೀನೋ ಯಾಂತ್ರಿಕವಾಗಿದ್ದೀನೋ? ನಾನಲ್ಲಿ ಶಕ್ತಿ ಇದೆಯೋ ಇಲ್ವೋ ಅಂತ ಹೇಳಿ ಪ್ರಶ್ನೆ ಹಾಕೊಂಡ್ರೆ, ಕಾಫಿ ಕುಡ್ದಿಲ್ಲ ಅಂದ್ರೆ ನನಗ್ ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇರೋ ಎನರ್ಜಿನೆಲ್ಲ ಅಲ್ಲೇ ವೇಸ್ಟ್ ಮಾಡಾಕ್ತಾ ಇದೀನಿ, ನನ್ಗೆ ಎನರ್ಜಿ ಇಲ್ದಿರಂಗ ಆಗೋಗುತ್ತೆ. ಆದ್ರೆ ನಾನು ಯಾಂತ್ರಿಕತೆಯನ್ನ ಬಿಟ್ಟು ಸಹಜವಾಗಿರ್ತಕ್ಕಂಥ ಅಭ್ಯಾಸಗಳನ್ನ ನಾನು ಬೆಳೆಸ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಅಥವಾ ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಪ್ರತಿಯೊಂದು ಕೆಲ್ಸವನ್ನ ಕೂಡ ಕಾನ್ಶಿಯಸ್ ಇಂದ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಸಾಕ್ಷೀಭೂತವಾಗಿ ಪ್ರತಿಯೊಂದನ್ನ ಕೂಡ ಗಮನಿಸ್ತಾ ಇದ್ದೀನಿ ಅಂತಂದ್ರೆ, ನಾನು ನನ್ನಲ್ಲಿ ಇರ್ತಕ್ಕಂಥ ಯಾಂತ್ರಿಕ ಅಭ್ಯಾಸಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಕಾಫಿ ಕುಡಿಲಿಲ್ಲ ಅಂತಂದ್ರೆ ದಿನ ಕಳಿಯಲ್ಲ. ಇದನ್ನ ನಿಜವಾಗ್ಲೂ ನಾನು ಕಾನ್ಶಿಯಸ್ ಇಂದ ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವ್ ಮಾಡಿದೀನಿ ಅಂತಂದ್ರೆ, ಕಾಫಿ ಇಲ್ಲ ಅಂತಂದ್ರೆ ನಂಗೆ ಜೀವನ ಅಥವಾ ದಿನ ಇಲ್ಲ ಅನ್ನೋ ಒಂದು ಯೋಚನೆನ ನಾನು ಬಿಟ್ಬಿಡ್ತೀನಿ. ಕ್ಲಿಯರ್ ಮಾಡ್ಕೊಂಡೆ ಅಲ್ಲಿಗೆ ನಾನು ಅದನ್ನ, ಅಲ್ವಾ? ಟಿವಿ ಇವತ್ತೊಂದ್ ಸೀರಿಯಲ್ ನೋಡ್ಲಿಲ್ಲ ಅಂತಂದ್ರೆ ನನಗ್ ನಿದ್ದೆ ಬರಲ್ಲ, ಆ ಯೋಚನೆ ಇದೆ. ಆದ್ರೆ ನಿಜವಾಗ್ಲೂ ಸೀರಿಯಲ್ ನೋಡ್ಲಿಲ್ಲ ಅಂತಂದ್ರೆ ನನಗ್ ನಿದ್ದೆ ಬರಲ್ವಾ? ಅದನ್ನ ನಾನು ಸಾಕ್ಷೀಭೂತವಾಗಿ ಗಮನಿಸಿದೀನಿ ಅಂತಂದ್ರೆ ಆ ಆಲೋಚನೆನ ನಾನು ಕ್ಲಿಯರ್ ಮಾಡ್ಕೊಂಡೆ. ಹೀಗೆ ನನ್ನಲ್ಲಿರ್ತಕ್ಕಂಥ ಯಾಂತ್ರಿಕ ಅಭ್ಯಾಸಗಳನ್ನ ನಾನು ಒಂದೊಂದಾಗಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾನು ಕ್ಲಿಯರಿಂಗ್ ಕೋಡ್ ಅಂತ ಹೇಳಿ ಕರಿತೀನಿ. ಇದು ನನ್ನ ಮಣಿಪೂರಕ ಚಕ್ರಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥದ್ದನ್ನ ನಾನು ಗಮನಿಸ್ತೀನಿ ಮಾಸ್ಟರ್ಸ್. ಮತ್ತೆ ನೆಕ್ಸ್ಟ್ ಬಂದು ಹಾರ್ಟ್ ಕೋಡ್. ಇದು ನಮ್ಮ ಅನಾಹತ ಚಕ್ರಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ಮಾಸ್ಟರ್ಸ್. ಸೊ ನಾವು ಹಾರ್ಟ್ ಕೋಡ್ ಅಂತಂದ್ರೆ ಏನು? ಎಲ್ಲಾ ವಿಚಾರಗಳನ್ನ ಒಟ್ಟಿಗೆ ಗಮನಿಸ್ಬೇಕಾ, ಬಿಡಿಬಿಡಿಯಾಗಿ ಗಮನಿಸ್ಬೇಕಾ, ಅಥವಾ ಎಲ್ಲಾ ವಿಚಾರಗಳನ್ನ ಪೂರ್ಣವಾಗಿ ಗಮನಿಸ್ಬೇಕಾ, ಅಥವಾ ಬಿಡಿಬಿಡಿಯಾಗಿ ಗಮನಿಸ್ಬೇಕಾ? ಪೂರ್ಣವಾಗಿ ಗಮನಿಸಿದ್ರೆ ನಮ್ಗೆ ಶಕ್ತಿನ, ಅಥವಾ ಬಿಡಿಬಿಡಿಯಾಗಿ ಗಮನಿಸಿದ್ರೆ ನಮ್ಗೆ ಶಕ್ತಿನ ಅಂತ ಹೇಳಿ ಪ್ರಶ್ನೆ ಹಾಕೊಂಡಾಗ, ಪೂರ್ಣವಾಗಿ ಗಮನಿಸಿದ್ರೇನೆ ಶಕ್ತಿ ನಮ್ಗೆ. ಹೇಗೆ ನಾನು ನನ್ನ ಆಂಕರಿಂಗ್ ಕೋಡು, ನನ್ನ ಫೀಲಿಂಗ್ ಕೋಡು, ನನ್ನ ಕ್ಲಿಯರಿಂಗ್ ಕೋಡು, ಇವೆಲ್ಲವನ್ನು ಕೂಡ ಒಟ್ಟಿಗೆ ನಾನು ನೋಡ್ತಾ ಹಾರ್ಟ್ ಕೋಡ್ ಕಡೆಗೆ ಬಂದಿದ್ದೀನಿ ಅಂತಂದ್ರೆ ಎಷ್ಟು ಎನರ್ಜೆಟಿಕ್ ಆಗಿರ್ತೀನಿ ನಾನು. ಅಂದ್ರೆ ಆಂಕರಿಂಗ್ ಕೋಡ್ ಅಲ್ಲಿ ಯಾವ್ದು ಕನ್ಸ್ಟ್ರಕ್ಟಿವೋ ಅದನ್ನ ನಾನು ನೋಡ್ತಾ ಇದ್ದೀನಿ, ಅದನ್ನ ಒಟ್ಟಿಗೆ ಸೇರಿಸ್ಕೊಳ್ತಾ, ಯಾವ್ದು ನಾನು ಪ್ರತಿಯೊಂದನ್ನ ಕೂಡ ಫೀಲ್ ಆಗ್ತಕ್ಕಂಥದನ್ನ ಮಾಡ್ತಾ, ಮತ್ತೆ ಅದೇ ರೀತಿ ನಾನು ಪ್ರತಿಯೊಂದನ್ನ ಕೂಡ ಕ್ಲಿಯರ್ ಮಾಡ್ಕೊಳ್ತಾ ಒಟ್ಟಿಗೆ ಇದೀನಿ ಅಂತಂದ್ರೆ, ಪೂರ್ಣತ್ವವನ್ನ ನಾನು ಪಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಎಷ್ಟು ಎನರ್ಜಿ ನನ್ನ ಹತ್ರ ಇರುತ್ತೆ. ಪ್ರತಿಯೊಂದನ್ನ ಕೂಡ ಗಮನಿಸ್ತಾ ಬರ್ತಾ ಇದ್ದೀನಿ ಅಂತಂದ್ರೆ ಎಷ್ಟು ಎನರ್ಜಿ ನನ್ನಲ್ಲಿ ಸೇವ್ ಆಗುತ್ತೆ. ಅದಕ್ಕೆ ಯಾವಾಗ್ಲೂ ಕೂಡ ಹಾರ್ಟ್ ಅಂಡ್ ಮೈಂಡ್ ಒಟ್ಟಿಗೆ ಇದ್ದು ಅದು ಮುಂದೆ ಹೋಗ್ತಾ ಇರ್ಬೇಕಾಗಿರುತ್ತೆ. ಸಪರೇಟ್ ಆಯ್ತು ಅಂತಂದ್ರೆ ಹಾರ್ಟ್ ಏನೋ ಯಾವಾಗ್ಲೂ ಎಲ್ಲ ಒಟ್ಟಿಗೆ ಇರ್ಬೇಕು ಅಂತ ಹೇಳುತ್ತೆ, ಮೈಂಡ್ ಏನೋ ಯಾವಾಗ್ಲೂ ಸಪರೇಟ್ ಆಗಿರ್ಬೇಕು ಅಂತ ಹೇಳುತ್ತೆ. ಅವಾಗ ಮತ್ತೆ ಎನರ್ಜಿ, ಹಾರ್ಟ್ ಒಂದ್ ಕಡೆ ಹೋಗ್ತಾ ಇದೆ, ಮೈಂಡ್ ಒಂದ್ ಕಡೆ ಹೋಗ್ತಾ ಇದೆ ಅಂತಂದ್ರೆ ಎನರ್ಜಿ ಬೈಫರ್ಕೇಟ್ ಆಗ್ತಾ ಇದೆ, ಎನರ್ಜಿ ಲಾಸ್ ಅನ್ನೋದು ಆಗ್ತಾ ಇದೆ. ಸೊ ಹಾಗಾಗ್ತಿರಂಗೆ ಆ ಒಂದು ಹಾರ್ಟ್ ಮತ್ತೆ ಮೈಂಡ್ ಯಾವಾಗ್ಲೂ ಒಟ್ಟಿಗೆ ಇರ್ಬೇಕು. ಇದನ್ನ ನಾವು ಹೇಗೆ ಸಾಧನೆ ಮಾಡಬಹುದು ಅಂತಂದ್ರೆ, ಮೆಡಿಟೇಷನ್ ಮುಖಾಂತರ ನಾವ್ ಇದನ್ನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಹಾರ್ಟ್ ಮತ್ತೆ ಮೈಂಡ್ ಕೋರಿಲೇಟ್ ಆದ್ರೇನೆ, ಒಟ್ಟಿಗೆ ಕೆಲಸ ಮಾಡಿದ್ರೇನೆ, ಒಟ್ಟಿಗೆ ಇದ್ರೇನೆ ನಮ್ಮಲ್ಲಿ ಎನರ್ಜಿ ಸಿಸ್ಟಮ್ ಅನ್ನೋದು ಎಫೆಕ್ಟಿವ್ ಆಗಿ ಆಕ್ಟಿವ್ ಆಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಫೀಲಿಂಗ್ ಪ್ಲಸ್ ಮೈಂಡ್ ಒಟ್ಟಿಗೆ ಇರ್ಬೇಕು, ಇಂಟೆಲೆಕ್ಟ್ ಇಂಟ್ಯೂಷನ್ ನ ಗೈಡ್ ಮಾಡ್ಬೇಕು. ಅವಾಗ್ಲೇ ಇನ್ನಷ್ಟು ಅದ್ಭುತವಾಗಿ ಈ ಎನರ್ಜಿ ಸಿಸ್ಟಮ್ ಅನ್ನೋದು ನಮಗೆ ಇರ್ತಕ್ಕಂಥದ್ದು ಸ್ಥಾಪಿತ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಾವು ಎನರ್ಜಿ ಮ್ಯಾನೇಜ್ಮೆಂಟ್ ನ, ಎನರ್ಜಿ ಎಕಾನಮಿನ ಎಫೆಕ್ಟಿವ್ ಆಗಿ ನಮ್ಮಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಮತ್ತೆ ಐದನೇದಾಗಿ ಬ್ರೆತ್ ಕೋಡ್ ನಮ್ಮ ವಿಶುದ್ಧ ಚಕ್ರಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥದ್ದು. ಸೊ
ನಾವು ಉಸಿರು ತಗೊಳ್ತಾ ಇದೀವಿ, ಆ ಉಸಿರ್ನ ಗಮನಿಸ್ತಾ ಇದೀವ, ಉಸಿರ್ನ ಗಮನಿಸ್ತಾ ಇದೀವ. ಮತ್ತೆ ಉಸಿರನ್ನ ನಾವು ಉಸಿರು ತಗೊಂಡ್ರೇನೆ ನಮಗ್ ಮಾತು ಬರ್ತಕ್ಕಂಥದ್ದು. ಇದು ನಾವು ಗಮನಿಸ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಯಾಕೆ ಈ ಒಂದು ಬ್ರೆತ್ ಕೋಡ್ ಮತ್ತೆ ನಮ್ಮ ಮಾತಾಡ್ತಕ್ಕಂಥ ಒಂದು ವಿಧಾನಕ್ಕೆ ಹೇಗೆ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿ ನಾವು ಗಮನಿಸಿದ್ರೆ, ನಾನು ಉಸಿರು ತಗೊಳ್ತಾ ಇದ್ದೀನಿ, ನನ್ನ ಉಸಿರಿನ ಮೇಲೆ ನಾನು ಗಮನ ಇಟ್ಟಿದ್ದೀನಿ. ಉಸಿರಿನ ಮೇಲೆ ಗಮನ ಇಟ್ಟಿದ್ದೀನಿ ಅಂತಂದ್ರೆ ನಾನು ಏನ್ ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಕೂಡ ನಾನು ಗಮನಿಸ್ತಾ ಇರ್ತೀನಿ. ಉಸಿರನ್ನ ನಾನು ಗಮನಿಸ್ಲಿಲ್ಲ ಅಂತಂದ್ರೆ ಏನ್ ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಗಮನಿಸಲ್ಲ. ಮತ್ತೆ ನಾನು ಉಸಿರು ಗಮನಿಸ್ತಾ ಇದ್ದೀನಿ ಅಂತಂದ್ರೆ ಆ ಉಸಿರು ಎಲ್ಲಿವರೆಗೂ ಹೋಗ್ತಾ ಇದೆ, ಮೂಲಾಧಾರ ಚಕ್ರಕ್ಕೂ ತಲುಪ್ತಾ ಇದೆ. ಅದೇ ರೀತಿ ಆ ಫೀಲಿಂಗ್ ಕೋಡ್ ಸ್ವಾದಿಷ್ಠಾನ ಚಕ್ರಕ್ಕೂ ತಲುಪ್ತಾ ಇದೆ, ಕ್ಲಿಯರಿಂಗ್ ಕೋಡ್ ಅಲ್ಲಿ ಕೂಡ ತಲುಪ್ತಾ ಇದೆ, ಹಾರ್ಟ್ ಕೋಡ್ ಅಲ್ಲಿ ಕೂಡ ತಲುಪ್ತಾ ಇದೆ. ಈ ಎಲ್ಲಾ ಲೈನ್ ನ ಕೂಡ ಅಂದ್ರೆ ಇಲ್ಲಿವರೆಗೂ ಹೋಗ್ತಾ ಇರ್ತಕ್ಕಂಥ ಉಸಿರನ್ನ ನಾನು ಗಮನಿಸ್ತಾ ಇದ್ದೀನಿ ಅಂತಂದ್ರೆ ನಾನು ಸಾಕ್ಷೀಭೂತವಾಗಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀನಿ. ಆ ನಿಟ್ಟಿನಲ್ಲೇ ನನ್ನ ಮಾತು ಕೂಡ ಬಹಳ ಅಚ್ಚುಕಟ್ಟಾಗಿ ಅವಶ್ಯಕತೆ ಇರ್ತಕ್ಕಂಥದ್ದೇ ಹೊರಗಡೆ ಬರ್ತಕ್ಕಂಥದ್ದಾಗತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಉಸಿರನ್ನ ಗಮನಿಸಲ್ಲ, ನಮ್ಮ ಮಾತನ್ನ ಕೂಡ ಗಮನಿಸಲ್ಲ. ವಿನಾಕಾರಣ ನಮಗೆ ಬೇಡದೆ ಇರ್ತಕ್ಕಂಥದನ್ನೆಲ್ಲ ಮಾತಾಡಿ ನಮ್ಮ ಶಕ್ತಿಯನ್ನ, ನಮ್ಮ ಎನರ್ಜಿಯನ್ನ ಎಲ್ಲವನ್ನು ಕೂಡ ನಾವು ಕಳ್ಕೊಳ್ತಕ್ಕಂಥದ್ದು ಅನ್ನೋದು ಆಗ್ತಾ ಇದೆ ಮಾಸ್ಟರ್ಸ್. ಆಮೇಲೆ ಸಾಧ್ಯವಾದಷ್ಟು ಸುಮಾರು ಜನ ನಾನ್ ಮೌನದಲ್ಲಿದ್ದೀನಿ ಅಂತ ಹೇಳ್ತಾರೆ. ಮೌನ ಅಂತಂದ್ರೆ ಕೇವಲ ಬಾಯಿಗಲ್ಲ ಮಾಸ್ಟರ್ಸ್, ಮೌನ ಅಂತಂದ್ರೆ ಮನಸ್ಸಿಗೂ ಕೂಡ. ನಾನು ಬಾಯಲ್ಲಿ ಏನು ಮಾತಾಡ್ತಾ ಇಲ್ಲ ಸರಿ, ಆದ್ರೆ ಆಲೋಚನೆಗಳು ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಎನರ್ಜಿ ಖರ್ಚು ಆಗ್ತಾ ಇದ್ದಂಗೆ ತಾನೆ. ಸೊ ಆ ಕಾರಣಕ್ಕಾಗಿ ಮೌನ ಅನ್ನೋದು ಸಂಪೂರ್ಣವಾಗಿರ್ತಕ್ಕಂಥದ್ದು ಅಥವಾ ಮಹಾ ಮೌನ ಅನ್ನೋದಿರ್ಬೇಕಾಗಿರುತ್ತೆ. ನಾನು ವಿನಾಕಾರಣ ಏನೇನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ 80% ಶೇಕಡ 80% ನಮ್ಮ ಎನರ್ಜಿ ಅಲ್ಲೇ ಹೊಟ್ಟೋಗ್ತಕ್ಕಂಥದ್ದು ಆಗತ್ತೆ ಮಾಸ್ಟರ್ಸ್. ಸೊ ಆ ಕಾರಣಕ್ಕಾಗಿ ನಮ್ಮ ಉಸಿರನ್ನ ಹೇಗೆ ನಾವು ಗಮನಿಸ್ತೀವೋ ಅದೇ ರೀತಿ ನಾವು ಆಡ್ತಕ್ಕಂಥ ಒಂದು ಮಾತನ್ನ ಕೂಡ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಬಹಳ ಬಹಳ ಅವಶ್ಯಕತೆ. ಸೊ ಉಸಿರನ್ನ ಗಮನಿಸ್ತಕ್ಕಂಥದ್ದು ಹೇಗೆ, ಮಾತನ್ನ ಗಮನಿಸ್ತಕ್ಕಂಥದ್ದು ಹೇಗೆ ಬ್ರೆತ್ ಕೋಡ್ ನ ನಾವು ಎಫೆಕ್ಟಿವ್ ಆಗಿ ಆಕ್ಟಿವ್ ಮಾಡ್ಕೊಳ್ತಕ್ಕಂಥದ್ದು ಅಂತಂದಾಗ, ಹೌದು ಮಾಸ್ಟರ್ಸ್, ಮತ್ತೆ ಅದಕ್ಕೆ ಉತ್ತರ ಸೈಂಟಿಫಿಕ್ ಮೆಡಿಟೇಷನ್. ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಧ್ಯಾನನೇ ಅದಕ್ಕೆ ಅವಕಾಶ ಮಾಡ್ಕೊಳ್ತಕ್ಕಂಥದ್ದು ಅಥವಾ ನಮ್ಮನ್ನ ನಾವು ಟ್ರೈನ್ ಮಾಡ್ಕೊಳ್ತಕ್ಕಂಥದ್ದು ಮಾಸ್ಟರ್ಸ್. ಮತ್ತೆ 6ನೇದು ಬಂದು ಕೆಮಿಸ್ಟ್ರಿ ಕೋಡ್. ಇದು ನಮ್ಮ ಆಜ್ಞಾ ಚಕ್ರಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ಮಾಸ್ಟರ್ಸ್. ಸೊ ನಮ್ಮ ಪ್ರತಿ ಆಲೋಚನೆ, ಪ್ರತಿ ನೋಟ ಒಂದು ಕೆಮಿಕಲ್ ರಿಯಾಕ್ಷನ್ ಇದ್ದೇ ಇರುತ್ತೆ ಮಾಸ್ಟರ್ಸ್. ನಮ್ಮ ಪ್ರತಿ ಆಲೋಚನೆಯಲ್ಲೂ ಪ್ರತಿ ನೋಟದಲ್ಲೂ ಕೂಡ ಕೆಮಿಸ್ಟ್ರಿ ಅನ್ನೋದು ಅಡಗಿರತ್ತೆ. ಸೊ ನಾವು ಈ ನಮ್ಮ ಆಲೋಚನೆಗಳನ್ನ ಏನ್ ಮಾಡ್ತೀವಿ ಅದು ನಮ್ಮ ದೇಹದ ಪೂರ್ತಿ ಕೆಮಿಕಲ್ ರಿಯಾಕ್ಷನ್ಸ್, ಕೆಮಿಕಲ್ ಎಲಿಮೆಂಟ್ಸ್ ನ ರಿಲೀಸ್ ಮಾಡ್ತಕ್ಕಂಥದ್ದು. ನೋಡಿ, ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಅದೇ ರೀತಿ ನನ್ನ ದೇಹ ಇರುತ್ತೆ, ನಾನು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಅದೇ ರೀತಿ ನನ್ನ ದೇಹ ಇರುತ್ತೆ, ನಾನು ದುಃಖವಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದೇ ರೀತಿ ನನ್ನ ದೇಹ ಇರುತ್ತೆ. ಯಾಕೆ ಅಂತಂದ್ರೆ ಆ ಕೆಮಿಕಲ್ ಎಲಿಮೆಂಟ್ಸ್ ಅನ್ನೋದು ನನ್ನ ಥಾಟ್ ಇಂದ ನನ್ನ ದೇಹದೊಳಗಡೆ ರಿಲೀಸ್ ಆಗ್ತಕ್ಕಂಥದ್ದು ಅನ್ನೋದು ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಆಜ್ಞಾಚಕ್ರ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದೇ ವಿಷನ್. ಸೊ ಈ ವಿಷನ್ ಅಂತಂದಾಗ ನಾನು ಈ ಭೂಮಿ ಮೇಲೆ ಬಂದಿದ್ದೀನಿ, ಯಾಕೆ ಬಂದಿದ್ದೀನಿ ಅನ್ನೋ ವಿಷನ್ ನನ್ನಲ್ಲಿತ್ತು ಅಂತಂದ್ರೆ ಅದೇ ಕೆಮಿಸ್ಟ್ರಿ ಕೋಡ್ ಮಾಸ್ಟರ್ಸ್. ನಾನು ಈ ಭೂಮಿ ಮೇಲೆ ಜನ್ಮವನ್ನ ಪಡ್ಕೊಂಡಿದ್ದೀನಿ, ಯಾಕೆ ಜನ್ಮವನ್ನ ಪಡ್ಕೊಂಡಿದ್ದೀನಿ ಅನ್ನೋದು ನನಗೆ ಗೊತ್ತಿತ್ತು ಅಂತಂದ್ರೆ ಅದೇ ಕೆಮಿಸ್ಟ್ರಿ ಕೋಡ್. ಅಂದ್ರೆ ನನಗೆ ಸರಿಯಾದ ನಾನು ಯಾಕೆ ಈ ಭೂಮಿ ಮೇಲೆ ಜನ್ಮವನ್ನ ಪಡ್ಕೊಂಡಿದ್ದೀನಿ ಅನ್ನೋ ಒಂದು ಜ್ಞಾನ ನನ್ನಲ್ಲಿ ಇತ್ತು ಅಂತಂದ್ರೆ ನನ್ನ ಆಲೋಚನೆಗಳು ಯಾವತ್ತೂ ಕೂಡ ಹಾದಿ ತಪ್ಪಲ್ಲ, ನನ್ನ ನೋಟ ಯಾವತ್ತು ಹಾದಿ ತಪ್ಪಲ್ಲ, ನನ್ನ ಮಾತು ಯಾವತ್ತೂ ಕೂಡ ಹಾದಿ ತಪ್ಪಲ್ಲ. ಸೊ ಅಂತಹ ಸಂದರ್ಭದಲ್ಲಿ ನನ್ನಲ್ಲಿ ಆಗ್ತಕ್ಕಂಥ ಕೆಮಿಕಲ್ ರಿಯಾಕ್ಷನ್ಸ್, ಈ ಆಲೋಚನೆಗಳಿಂದ, ಈ ನೋಟದಿಂದ, ಈ ಮಾತಿಂದ ಹೊರಬರ್ತಕ್ಕಂಥ ಎಲ್ಲಾ ಕೆಮಿಕಲ್ ಎಲಿಮೆಂಟ್ಸ್ ಕೂಡ ಪಾಸಿಟಿವ್ ಆಗಿರುತ್ತೆ. ಆ ಮುಖಾಂತರ ನನ್ನ ದೈಹಿಕ ಆರೋಗ್ಯವೂ ಕೂಡ ಅಚ್ಚುಕಟ್ಟಾಗಿರತ್ತೆ. ಯಾಕೆ ನಮ್ಗೆ ಈ ಸಂದರ್ಭದಲ್ಲಿ
ನಮ್ಗೆ ಯಾಕೆ ಇಷ್ಟೊಂದು ಫಿಸಿಕಲ್ ಚಾಲೆಂಜಸ್ ಬರ್ತಾ ಇದೆ, ಯಾಕೆ ಆರೋಗ್ಯಗಳು ಇಷ್ಟೊಂದು ಹದಗೆಟ್ಟಿದೆ ಅಂತ ಹೇಳಿ ನಾವು ಪ್ರಶ್ನೆ ಹಾಕೊಂಡಾಗ ನಮ್ಮ ಆಲೋಚನೆಗಳಿಂದನೇ ನಮ್ಮ ಫಿಸಿಕಲ್ ಹೆಲ್ತ್ ಅನ್ನೋದು ಡಿಸ್ಟರ್ಬ್ ಆಗ್ತಾ ಇರ್ತಕ್ಕಂಥದ್ದು. ನಾವು ಮಾತಾಡ್ತಕ್ಕಂಥ ಮಾತು, ನಾವು ನೋಡ್ತಕ್ಕಂಥ ನೋಟ, ಇವೆಲ್ಲವೂ ಕೂಡ ನಮ್ಗೆ ಬೇಡದೇ ಇರ್ತಕ್ಕಂಥ ಕೆಮಿಕಲ್ಸ್ ನ ರಿಲೀಸ್ ಮಾಡಿನೇ ನಮ್ಮ ಫಿಸಿಕಲ್ ಹೆಲ್ತ್ ಅನ್ನೋದು ಡಿಸ್ಟರ್ಬ್ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ನನಗೆ ಯಾಕೆ ನಾನು ಈ ಭೂಮಿ ಮೇಲೆ ಬಂದಿದ್ದೀನಿ ಅನ್ನೋ ಒಂದು ಕ್ಲಾರಿಟಿ ಇತ್ತು ಅಂತಂದಾಗ ಡೆಫಿನೆಟ್ ಆಗಿ ನಾನು ಅದೇ ನಿಟ್ಟಿನಲ್ಲಿ ನನ್ನ ಯೋಚನೆ, ನನ್ನ ನೋಟ, ನನ್ನ ಮಾತು ಮಾಡ್ತಾ ಇರ್ತಕ್ಕಂಥ ಒಂದು ಮುಖಾಂತರ ಡೆಫಿನೆಟ್ ಆಗಿ ಏನಾಗುತ್ತೆ, ನನ್ನ ಫಿಸಿಕಲ್ ಹೆಲ್ತ್ ಅನ್ನೋದು ಕೂಡ ಡೆಫಿನೆಟ್ ಆಗಿ ಕರೆಕ್ಟ್ ಆಗ್ತಕ್ಕಂಥದ್ದು ಅಥವಾ ಸರಿಯಾದ ಹಾದಿಯಲ್ಲಿ ಇರ್ತಕ್ಕಂಥದ್ದನ್ನ ನಾನು ಗಮನಿಸ್ತೀನಿ ಮಾಸ್ಟರ್ಸ್. ಇನ್ನ ಸಿಂಪಲ್ ಆಗಿ ಈ ಒಂದು ಕೆಮಿಸ್ಟ್ರಿ ಕೋಡ್ ನಾವು ಹೇಗೆ ಹೇಳ್ಬಹುದು ಅಂತಂದ್ರೆ, ನಮ್ಮ ಈ ಇಂಟ್ಯೂಷನ್ ಥಾಟ್ಸ್ ಅಥವಾ ಈ ಒಂದು ಫಿಸಿಕಲ್ ಭಾವನೆ ಏನಿದೆ, ನಮ್ಮ ಈ ಫಿಸಿಕಲ್ ಭಾವನೆ ಏನಿದೆ, ಈ ಫಿಸಿಕಲ್ ಅಥವಾ ಫಿಸಿಕಲ್ ಕೆಮಿಸ್ಟ್ರಿ ಅಂತ ಹೇಳ್ಬೋದು. ನಮ್ಮಲ್ಲಿ ಥಾಟ್ಸ್ ಮತ್ತೊಂದಿಲ್ಲ ಏನ್ ರಿಲೀಸ್ ಆಗ್ತಾ ಇದೆ, ಇದನ್ನ ಸ್ಪೇಸ್ಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ಅಂದ್ರೆ ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಆತ್ಮವನ್ನ ವಿಶ್ವಕ್ಕೆ ಅನುಸಂಧಾನ ಮಾಡ್ತಕ್ಕಂಥದ್ದು. ನಮ್ಮ ಆತ್ಮವನ್ನ ವಿಶ್ವಕ್ಕೆ ಅನುಸಂಧಾನ ಮಾಡ್ಬೇಕು ಅಂತಂದ್ರೆ ನಮ್ಮಲ್ಲಿ ಆ ಜ್ಞಾನ ಅನ್ನೋದನ್ನ ಪಡ್ಕೊಳ್ಬೇಕಾಗಿರುತ್ತೆ. ಸೊ ಆ ಜ್ಞಾನವನ್ನ ಹೇಗೆ ಪಡ್ಕೊಳ್ತಕ್ಕಂಥದ್ದು, ಅದನ್ನ ಹೇಗೆ ಆಕ್ಟಿವ್ ಮಾಡ್ಕೊಳ್ತಕ್ಕಂಥ ಅನ್ನೋದು ಈ ಒಂದು ಕೆಮಿಸ್ಟ್ರಿ ಕೋಡ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ ಮಾಸ್ಟರ್ಸ್. ಮೆಂಟಲ್ ಹೆಲ್ತ್, ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಎಮೋಷನಲ್ ಹೆಲ್ತ್ ಅಥವಾ ಮೆಂಟಲ್ ಕೆಮಿಸ್ಟ್ರಿ, ಸ್ಪಿರಿಚುವಲ್ ಕೆಮಿಸ್ಟ್ರಿ, ಎಮೋಷನಲ್ ಕೆಮಿಸ್ಟ್ರಿ ಇದು ತುಂಬಾ ಅತ್ಯದ್ಭುತವಾಗಿದೆ ಅಂತಂದ್ರೆ ಡೆಫಿನೆಟ್ ಆಗಿ ಫಿಸಿಕಲ್ ಕೆಮಿಸ್ಟ್ರಿ ಅನ್ನೋದು ಕೂಡ ಅತ್ಯದ್ಭುತವಾಗಿರುತ್ತೆ. ನೋಡಿ, ಮೆಂಟಲ್ ಬಾಡಿ, ಸ್ಪಿರಿಚುವಲ್ ಬಾಡಿ, ಎಮೋಷನಲ್ ಬಾಡಿ ಅತ್ಯದ್ಭುತವಾಗಿತ್ತು ಅಂತಂದ್ರೆ ಈ ಫಿಸಿಕಲ್ ಬಾಡಿ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಮೆಂಟಲ್ ಬಾಡಿ, ಸ್ಪಿರಿಚುವಲ್ ಬಾಡಿ, ಎಮೋಷನಲ್ ಬಾಡಿನ ಹೇಗೆ ಎಫೆಕ್ಟಿವ್ ಆಗಿ ಇಟ್ಕೊಳ್ಬೇಕು ಅಂತಂದ್ರೆ ಆ ಎನರ್ಜಿನ ಕನ್ಸರ್ವ್ ಮಾಡೋ ಮುಖಾಂತರ. ಎನರ್ಜಿನ ಹೇಗೆ ಕನ್ಸರ್ವ್ ಮಾಡ್ತೀವಿ, ನಮ್ಮ ಲೈಫ್ ಪರ್ಪಸ್ ನ ನಾವು ತಿಳ್ಕೊಂಡಾಗ ಆ ಎನರ್ಜಿನ ನಾವು ಕನ್ಸರ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಆ ಮುಖಾಂತರ ಈ ಫಿಸಿಕಲ್ ಹೆಲ್ತ್ ನ ನಾವು ಕಾಪಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಕೊನೆಯದಾಗಿ ಇರ್ತಕ್ಕಂಥ 7ನೇ ಕೋಡು ಸ್ಪಿರಿಟ್ ಕೋಡ್ ಮಾಸ್ಟರ್ಸ್. ಸ್ಪಿರಿಟ್ ಕೋಡ್ ಇದನ್ನ ನಾವು ಸಹಸ್ರಾರ ಚಕ್ರಕ್ಕೆ ಕನೆಕ್ಟ್ ಆಗ್ತಕ್ಕಂಥದನ್ನ ನೋಡ್ತೀವಿ. ಸೊ ಈ ಸ್ಪಿರಿಟ್ ಕೋಡ್ ಏನು ಅಂತಂದ್ರೆ, ಸೃಷ್ಟಿಯಲ್ಲಿ ನಾವ್ ಏನನ್ನೇ ಆಗಿರಬಹುದು ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು ಅಂತಂದ್ರೆ ನಾವು ನಮ್ಮ ಮೆದುಳನ್ನ ಟ್ರೈನ್ ಮಾಡ್ಬೇಕಾಗಿರತ್ತೆ. ಏನಕ್ಕೆ ಟ್ರೈನ್ ಮಾಡ್ಬೇಕು, ನಮ್ಮ ಆತ್ಮವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ನಮ್ಮ ಆತ್ಮ ಹೇಳ್ತಕ್ಕಂಥ ಮಾತುಗಳನ್ನ ತಿಳ್ಕೊಳ್ಳೋದಿಕ್ಕೆ. ಇದನ್ನ ಹೇಗೆ ನಾವು ಪಡ್ಕೊಳ್ಬಹುದು, ನಮ್ಮ ಮೆದುಳು, ನಮ್ಮ ಮನಸ್ಸು, ನಮ್ಮ ಆತ್ಮದ ಮಾತನ್ನ ಕೇಳೋ ರೀತಿಯಲ್ಲಿ ನಾವ್ ಹೇಗ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಇದಕ್ಕೆ ಧ್ಯಾನ ಒಂದೇ ಮಾರ್ಗ. ಈ ಸತ್ಯವನ್ನ ಕಂಡ್ಕೊಳ್ತಕ್ಕಂಥದ್ದೇ ಈ ಸ್ಪಿರಿಟ್ ಕೋಡ್ ಅಂತಂದ್ರೆ ಮಾಸ್ಟರ್ಸ್. ಮತ್ತೆ ಈ ಸ್ಪಿರಿಟ್ ಅಂದ್ರೆ ನಮ್ಮ ಸೋಲ್ ಏನಿದೆ, ಇದು ಯೂನಿವರ್ಸ್ ಎನರ್ಜಿಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು. ಆ ಯೂನಿವರ್ಸ್ ಎನರ್ಜಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು ನಮ್ಮ ಈ ಧ್ಯಾನದ ಮುಖಾಂತರ. ಈ ಸತ್ಯವನ್ನ ನಾವು ಈ ಸ್ಪಿರಿಟ್ ಕೋಡ್ ಅಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಮತ್ತೆ ಸ್ಪಿರಿಟ್ ಕೋಡ್ ಸಹಸ್ರಾರ ಚಕ್ರಕ್ಕೆ ಬಂದಿದೀವಿ ಅಂತಂದ್ರೆ ನಾವು ಅನಂತಾನಂತವಾಗಿರ್ತಕ್ಕಂಥ ಆ ವಿಶ್ವದ ಚೈತನ್ಯವನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ಸ್ಥಿತಿಯಲ್ಲಿ, ಅಂದ್ರೆ ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸ್ಪಿರಿಚುವಲ್ ಎನರ್ಜಿನ ಪಡ್ಕೊಳ್ಬೇಕು. ಸ್ಪಿರಿಚುವಲ್ ಬಾಡಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಆ ಒಂದು ಎನರ್ಜಿನ ವಿಶ್ವದ ಮುಖಾಂತರ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಸತ್ಯವನ್ನ ಕಂಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಮಾಸ್ಟರ್ಸ್, ಹೇಗೆ ಮೂಲಾಧಾರದಿಂದ ಸಹಸ್ರಾರ ತನಕ ನಮ್ಮ ಎನರ್ಜಿ ಕೋಡ್ಸ್ ನಾವು ಆಕ್ಟಿವ್ ಮಾಡ್ಕೊಳ್ಳೋ ಮುಖಾಂತರ ಅಲ್ಲಿಂದ ಸಹಸ್ರಾರವರೆಗೂ ತಲುಪಿ ನಾವು ನಮ್ಮ ಎನರ್ಜಿನ ಹಂತವಾಗಿ ಉಳಿತಾಯ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲದೆ, ಹೇಗೆ ಪಾಸಿಟಿವ್ ಎನರ್ಜೀಸ್ ನಮಗ್ ಬೇಕಾಗಿರ್ತಕ್ಕಂಥ ಎನರ್ಜೀಸ್ ಅಟ್ರಾಕ್ಟ್ ಮಾಡೋ ಮುಖಾಂತರ ಇನ್ನಷ್ಟು ಎನರ್ಜಿನ ವಿಶ್ವದಿಂದ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಬಹಳ ಸುಲಭವಾಗಿ, ಸುಲಲಿತವಾಗಿ ಅವರು ವಿವರಿಸಿದ್ದಾರೆ ಮಾಸ್ಟರ್ಸ್. ಮತ್ತೆ ಹೀಗೆ ಈ ಪ್ರತಿಯೊಂದು ಕೋಡ್ನ ಕೂಡ ನಾವು ಹೇಗೆ ಆಕ್ಟಿವ್ ಮಾಡ್ಕೊಳ್ಳೋದು ಅನ್ನೋದನ್ನ ಅವರ ಬುಕ್ ಅಲ್ಲಿ ತಿಳಿಸಿರ್ತಕ್ಕಂಥದ್ದು ನಡೆದಿದೆ ಮಾಸ್ಟರ್ಸ್. ಮುಂಬರುವ ದಿನಗಳಲ್ಲಿ ನಾನು ಆ ಬುಕ್ ನ ಓದಿದ ನಂತರ ಒಂದೊಂದು ಕೋಡ್ನ ಕೂಡ ಹೇಗೆ ಆಕ್ಟಿವ್ ಮಾಡ್ಕೊಳ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಖಂಡಿತ ನಾನು ಆ ಜ್ಞಾನವನ್ನ ತಮ್ಮೆಲ್ಲರೊಟ್ಟಿಗೆ ಹಂಚ್ಕೊಳ್ತೀನಿ ಅನ್ನೋದನ್ನ ಇಲ್ಲಿ ವ್ಯಕ್ತಪಡಿಸ್ತಾ, ನನಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನ ತಮ್ಮೆಲ್ಲರೊಟ್ಟಿಗೆ ಹಂಚ್ಕೊಳ್ಳೋದಿಕ್ಕೆ ಅವಕಾಶ ಮಾಡ್ಕೊಟ್ಟಿರ್ತಕ್ಕಂಥ PMC ಬಾಗಲಕೋಟ್ ಚಾನಲ್ ಅವ್ರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್.